ಅವರು ಹಣೆ ಮೇಲೆ ಏನಾದರೂ ಬರ್ದಿರತ್ತೆ ಅಂದರೆ ಅದನ್ನು ಅವ್ರು ತಪ್ಸೋಕ್ಕಾಗಲ್ಲ, ನಾವು ತಪ್ಸೋಕ್ಕಾಗಲ್ಲ, ಇನ್ಯಾರೂ ತಪ್ಸೋಕ್ಕಾಗೋದಿಲ್ಲ. ನಾನು ಹೇಳಿದೆ ಅವ್ರಿಗೆ ಮೆಸೇಜ್ ಹಾಕಿ, ನೀವೇನಕ್ಕೆ ಇದನ್ನೆಲ್ಲ ಇಲ್ಲದೇ ಇರೋದನ್ನೆಲ್ಲ ಹೇಳಿಸ್ಕೊಂಡು ಆಮೇಲೆ ಅವರು ಕೆಟ್ಟದಾಗಿ ಬೈಯೋದನ್ನೆಲ್ಲ. ಸೊ ಇದು ಮದುವೆ ಆದಮೇಲೆ 4 ದಿವಸಕ್ಕೆ ಇವರಿಗೆ ತುಂಬ ಫೋನ್ ಕಾಲ್ಸ್ ಯಾವ್ಯಾವುದೋ ಕಡೆಯಿಂದ ಫೋನ್ ಮಾಡಿ ತುಂಬ ಬೈಯೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವರು ಸುಮ್ಮನೆ ಇನ್ನೇನೋ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀವಿ ಅದು ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ತಾಯಿ ನನಗೆ ಫೋನ್ ಮಾಡಿಬಿಟ್ಟು, ನೋಡಿ ನಿಮ್ಮ ಮನೆಯವರು ಹೋಗಿ ದಾರೆ ಎರೆದು ಕೊಟ್ಟಿದ್ದಾರೆ, ನೀವು ಹೋಗಿದ್ರ, ಹಾಗೆಲ್ಲ ಪ್ರಶ್ನೆ ಕೇಳಿದ್ರು. ಒಂದು ಚೂರು ಆರೋಪದಲ್ಲಿ ನಿಜಾಂಶ ಅಂತೂ ಇಲ್ವೇ ಇಲ್ಲ. ಆಮೇಲೆ ನಮ್ಮ ಮನೆಯವ್ರದ್ದು ಅಷ್ಟು ದೊಡ್ಡ ಅಪರಾಧ ಅಲ್ವೇ ಅಲ್ಲ. ನನ್ನ ಅಕ್ಕನ ಮಗ ಫೋನ್ ಮಾಡಿದಾಗ ಅವಳು ಹೇಳಿದ್ಲಂತೆ, ಇದು ದಾರಿ ಎರೆದಿದ್ದು ನರಹರಿ ದೀಕ್ಷಿತ್ ಅಂತ. ಅದು ಮರು ದಿವಸ ಗೊತ್ತಾಯಿತು ನಮಗೆ. ಅದು ನಮಗೆ ಭಯಂಕರ ಆಘಾತ ಆಯಿತು. ಮಾತ್ರ ಇದ್ರ ಮಾಹಿತಿ ನಮ್ಗೇನೂ ಇರಲಿಲ್ಲ. ಇದನ್ನ ಸ್ಪಷ್ಟವಾಗೇ ಹೇಳ್ತಾ ಇದ್ದೀವಿ. ಆಮೇಲೆ ಅವ್ರು ದಾರಿ ಎರೆದು ಕೊಟ್ಟರು, ಅದು ಇದು ಎಲ್ಲ ಹೇಳ್ತಿರಲ್ಲ, ಆಶೀರ್ವಾದ ಮಾಡಿ ಬಂದಿದ್ದಷ್ಟೇ. ನಮಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದು ಅವ್ರ ಮದುವೆ ಇರ್ಬೋದು, ಅವ್ರದ್ದು ಏನಾದರೂ ಒಂದು ಡಿಗ್ರಿ ಕಂಪ್ಲೀಟ್ ಆದರೆ ಬಂದು ಮನೆಯಲ್ಲಿ ಸ್ವೀಟ್ ಕೊಟ್ಟು ಆಶೀರ್ವಾದ ತಗೊಂಡು ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಈಗಾಗಲೇ ಗಾಯಕಿ ಪೃಥ್ವಿ ಭಟ್ ಅವರ ಮದುವೆ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ನರಹರಿ ದೀಕ್ಷಿತ್ ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಗಾಯಕಿಯವರ ತಂದೆಯವರು ಮಾಡಿದರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನರಹರಿ ದೀಕ್ಷಿತ್ ಅವರು ಒಂದು ರಿಯಾಕ್ಟನ್ನು ಕೂಡ ಮಾಡಿದ್ದಾರೆ. ಈಗ ಸ್ವತಃ ಅವರ ಪತ್ನಿ ಕೂಡ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ಪೃಥ್ವಿ ಭಟ್ ಅವರ ಮದುವೆ ವಿಚಾರ ಇದಾದಮೇಲೆ ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪವನ್ನು ಅವ್ರ ತಂದೆ ಮಾಡಿದರು. ಸೊ ಆರೋಪ ಕೇಳ್ತಿದ್ದಂಗೆ ಫಸ್ಟ್ ನಿಮಗೆ ಅನಿಸಿದೆ ಅದೇ ನಮಗೂ ಏನಂದರೆ ಶಾಕ್ ಆಗ್ತಿತ್ತು. ಇದು ಇಷ್ಟೆಲ್ಲ ದೊಡ್ಡ ಆರೋಪ ಮಾಡೋಷ್ಟು ದೊಡ್ಡ ತಪ್ಪು ಮಾಡಿದಾರ ಇವರು ಅನ್ನೋಷ್ಟು ನಮಗೆ ಒಂಥರ ಶಾಕಿಂಗ್ ಆ ಥರ ಇತ್ತು. ಆಮೇಲೆ ಇವರು ಒಂದು ಮದುವೆ ಆದಮೇಲೆ ಅಂದರೆ ಪೃಥ್ವಿ ಭಟ್ ಅವ್ರದ್ದು ಮದುವೆ ಆದಮೇಲೆ ಒಂದು 4 ದಿವಸ ಇವರೇನು ಅಷ್ಟು ಅಂದರೆ ಒಂದು ಕ್ಯಾಂಪಿಗೆ ಹೋಗಿದ್ದರು. ಆ ಕ್ಯಾಂಪಿಂದ ವಾಪಸ್ ಬರೋಷ್ಟೊತ್ತಿಗೆ ಸ್ವಲ್ಪ ಏನೋ ಡಲ್ಲಾಗಿದ್ದರು. ಬಟ್ ಅವತ್ತಿನ ದಿವಸ ಶೂಟಿಂಗಿಗೆ ಹೋಗಬೇಕಿತ್ತು, ಹಾಗೆಲ್ಲ ಆಯಿತು. ಏನಕ್ಕೆ ಅಂತಂದರೆ ಇವ್ರ ತಾಯಿ ನನಗೆ ಫೋನ್ ಮಾಡಿಬಿಟ್ಟು, ನೋಡಿ ನಿಮ್ಮ ಮನೆಯವರು ಹೋಗಿ ದಾರೆ ಎರೆದು ಕೊಟ್ಟಿದ್ದಾರೆ, ನೀವು ಹೋಗಿದ್ರ, ಹಾಗೆಲ್ಲ ಪ್ರಶ್ನೆ ಕೇಳಿದ್ರು. ಇಲ್ಲ ನಾನು ಹೋಗಿಲ್ಲ, ಯಾಕೆಂದರೆ ನಾನು ಊರಲ್ಲಿರಲಿಲ್ಲ, ನನಗೆ ಗೊತ್ತಿಲ್ಲ. ಮತ್ತು ಧಾರೆ ಎರೆದು ಕೊಟ್ಟಿದ್ದು ಅದೆಲ್ಲ ನನಗಂತೂ, ಯಾಕೆಂದರೆ ಅವ್ರು ಏನೂ ಹೇಳಿಲ್ಲ. ಮದುವೆ ಆಯಿತು ಅಂತ ಹೇಳಿದವಾಗಲೇ ನನಗೆ ಇಷ್ಟು ಬೇಗ ಡಿಸಿಷನ್ ತೊಗೊಂಡಿದ್ದಾರೆ, ಶಾಕ್ ಅಂತ ನನಗೂ ಅನ್ನಿಸ್ತು. ಬಟ್ ಏನಂದರೆ ಏನು ಬೇಕಿದ್ದರೂ ಎಲ್ಲ ನಮ್ಮ ಮನೆಯವರು ನನ್ನ ಹತ್ರ ಶೇರ್ ಮಾಡ್ತಾರೆ. ಪೃಥ್ವಿ ಭಟ್ ಮನೆಗೆ ಹೋಗಿದ್ದು ಹೇಳಿದರು, ಈ ಥರ ಮದುವೆ ವಿಚಾರ ಅಂತೆ ಸ್ವಲ್ಪ ಇಲ್ಲಿ ತನಕ ಬಂದಿದೆ, ನಾನು ಹೋಗಿ ಮಾತಾಡಿ ಬಂದಿದ್ದೀನಿ, ಇನ್ನು ಅವ್ರ ಪೇರೆಂಟ್ಸಿಗೆ ಬಿಟ್ಟಿದ್ದು ಡಿಸಿಷನ್ ಅಂತ ಹೇಳಿದ್ರು. ಸೊ ಇದೇ ಆ್ಯಸ್ ಯೂಶ್ವಲ್ ಮದುವೆಗೆ ಹಿಂದಿನ ದಿವಸ ಎಲ್ಲರೂ ಇವರು ಶೂಟಿಂಗಲ್ಲಿ ಹೋಗಿದ್ದಾರೆ, ಪೃಥ್ವಿ ಭಟ್ ಕೂಡ ಇದ್ದರು. ಸೊ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಬಟ್ ನೆಕ್ಸ್ಟ್ ಡೇ ಅಂದರೆ ನಾನು ಊರಲ್ಲಿರಲಿಲ್ಲ. ನೆಕ್ಸ್ಟ್ ಡೇ ಇವರು ಮಧ್ಯಾಹ್ನ ಮದುವೆ ಆಯಿತು ಅಂತ ಹೇಳಿದರು. ಮದುವೆ ಆಯಿತಾ ಇಷ್ಟು ಬೇಗ, ಈ ಥರ ಹೆಂಗೆ ಆಯಿತು ಅಂತ ಕೇಳಿದೆ. ಇಲ್ಲ ಮೋಸ್ಟ್ಲಿ ಅವ್ರ ಮನೆಯಲ್ಲಿ ಬೇರೆ ಏನೋ ಡಿಸಿಷನ್ ತೊಗೊಳೋದಿತ್ತು ಅನಿಸುತ್ತೆ, ಇವರು ಡಿಸೈಡ್ ಮಾಡ್ಕೊಂಡು ಮಾಡಿದರು. ನನ್ನನ್ನು ಕರೆದಾಗ ನಾನು ಏನೋ ಮಾತುಕತೆಗಿರ್ಬೋದು, ಈ ಥರ ಹೋಗಿ ಮಾತಾಡಿದ್ದೀನಲ್ಲ, ಬಟ್ ನೆಕ್ಸ್ಟ್ ಲೆವೆಲಿಗೆ ಏನಾದರೂ ಅವನ್ನ ಬೈತಿದ್ದಾರೋ ಅಥವಾ ಇವಳಿಗೇನಾದರೂ ಹೇಳಿದಾರೋ ಹಾಗೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಸರಿ ಇವ್ರು ಹೋದಾಗ ಸೀನೇ ಬೇರೆ ಇದೆ, ಮದುವೆದು ಅರೇಂಜ್ಮೆಂಟ್ಸ್ ಆಗಿದೆ. ಸರಿ ನಮಗೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದು ಅವ್ರ ಮದುವೆ ಇರ್ಬೋದು, ಅವ್ರದ್ದು ಏನಾದರೂ ಒಂದು ಡಿಗ್ರಿ ಕಂಪ್ಲೀಟ್ ಆದರೆ ಬಂದು ಮನೆಯಲ್ಲಿ ಸ್ವೀಟ್ ಕೊಟ್ಟು ಆಶೀರ್ವಾದ ತೊಗೊಂಡು ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿದ್ದಾರೆ. ದೀಕ್ಷಿತ್ ಸರ್ ಹೆಂಗೆ ಅದೇ ಥರ ಪಾರು ಮ್ಯಾಮ್ ಅಂತ ಅಂದ್ಕೊಂಡು ನನಗೂ ಒಂದು ರೆಸ್ಪೆಕ್ಟ್ಫುಲ್ಲಾಗೆ ಎಲ್ಲ ಸ್ಟೂಡೆಂಟ್ಸೂ ಆ ಥರ ಇರ್ತಾರೆ. ನಾವು ಒಂದು ಫ್ಯಾಮಿಲಿ ಥರ ಇದ್ದೀವಿ. ಸೃಜನಾ ಅಂತಂದರೆ ನಮ್ಮದು ಒಂದು ನಮ್ಮ ಫ್ಯಾಮಿಲಿ, ಸೃಜನಾ ಬೇರೆ ಅಲ್ಲ, ಎರಡೂ ಒಂದೇ ಥರನೇ ಟ್ರೀಟ್ ಮಾಡ್ತೀವಿ. ನಮ್ಮ ಮನೆಯವ್ರು ಕೂಡ ಅದೇ ಥರ. ನಮ್ಮ ಮಕ್ಳಿಗೂ ಸೆಪ್ರೇಟಾಗಿ ಏನೋ ಕೇರ್ ತೊಗೊಂಡು ಆ ಥರ ಇಲ್ಲ, ಅವರೆಲ್ಲ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಅದೇ ಥರ ಎಲ್ಲ ಸ್ಟೂಡೆಂಟ್ಸ್ನೂ ಇದೇ ಥರ ಟ್ರೀಟ್ ಮಾಡ್ತಾರೆ. ಮತ್ತು ಬಂದು ಎಲ್ಲರೂ ಇನ್ವಿಟೇಷನ್ ಕೊಟ್ಟು ನಮಸ್ಕಾರ ಮಾಡಿ, ನನ್ನ ಮದುವೆ ಇದೆ ಖಂಡಿತ ಬನ್ನಿ ಅಂತ ನಮ್ಮ ಹತ್ರನೂ ಆಶೀರ್ವಾದ ತೊಗೊಂಡು ಪ್ರೀತಿಯಿಂದ ಹೋಗ್ತಾರೆ. ಸೊ ಇದು ಪಾಪ, ಯಾಕೆಂದರೆ ಮನೆಯಲ್ಲಿ ಒಪ್ಪಿಗೆ ಇಲ್ಲದೇ ಇರೋ ಮದುವೆ ಇರ್ಬೋದು, ಹಾಗಾಗಿದೆ. ಅದಾಯ್ತಲ್ಲ, ಒಳ್ಳೇದಾಯ್ತಂತ ನಾನು ಅಂದ್ಕೊಂಡಿದ್ದೆ. ಸೊ ಇದು ಮದುವೆ ಆದಮೇಲೆ 4 ದಿವಸಕ್ಕೆ ಇವರಿಗೆ ತುಂಬ ಫೋನ್ ಕಾಲ್ಸ್ ಯಾವ್ಯಾವುದೋ ಕಡೆಯಿಂದ ಫೋನ್ ಮಾಡಿ ತುಂಬ ಬೈಯೋದು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇದು ಯಾಕೆ ಇಷ್ಟೊಂದು ದೊಡ್ಡ ಏನದು ಅಪರಾಧ ಮಾಡಿದ್ದೀವ ನಾವು ಅಂತ ಅಂದ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು. ಆಮೇಲೆ ಇವ್ರ ತಾಯಿ ಫೋನ್ ಮಾಡಾದ್ಮೇಲೆ ನಾನು ಹೇಳಿದೆ, ಏನು ಇವ್ರು ಈ ಥರ ಮಾತಾಡ್ತಿದ್ದಾರಲ್ಲ ಅಂದೆ. ಅದಕ್ಕೆ ಹೇಳಿದ್ರು, ಇವರಿಗೆ ಸುಮ್ಮನೆ ನಾನು ಫ್ರಸ್ಟ್ರೇಷನಲ್ಲಿ ಮಾತಾಡ್ತಿದ್ದಾರೆ ಅನ್ಕೋತೀನಿ, ಪರ್ಪಸ್ಲಿ ಅವ್ರು ತುಂಬ ಬೈತಾನೆ ಇದ್ದಾರೆ, ನನಗೆ ಇವಾಗ ಏನು ಮಾಡ್ಬೇಕಂತ ತೋಚ್ತಿಲ್ಲ ಅಂದರೆ ನಾನು ಹೇಳಿದೆ ಅವ್ರಿಗೆ ಮೆಸೇಜ್ ಹಾಕಿ, ನೀವೇನಕ್ಕೆ ಇದನ್ನೆಲ್ಲ ಇಲ್ಲದೇ ಇರೋದನ್ನೆಲ್ಲ ಹೇಳಿಸ್ಕೊಂಡು ಆಮೇಲೆ ಅವರು ಕೆಟ್ಟದಾಗಿ ಬೈಯೋದನ್ನೆಲ್ಲ
ಆ ಥರ ಎಲ್ಲ ಮಾಡೋದು ಬೇಡ ಅಂತ ಇವ್ರು ಒಂದು ಯಾವುದೋ ತೋರಿಸಿದ್ರು. ಅವರಂತೂ ಎಷ್ಟು ಅಂದರೆ ಇವಾಗ ಅವರೇನೋ ಜಾತಿ ಬಗ್ಗೆ ಮಾತಾಡೋ ಅವ್ರು ಮಾತಾಡಿದ್ರೆ ಆ ಥರ ಅನಿಸೋದೇ ಇಲ್ಲ, ಅಷ್ಟು ಲೋ ಇದರಲ್ಲೆಲ್ಲ ಮಾತಾಡಿದ್ರು. ಸರಿ, ನಾವು ಅನ್ನೆಸೆಸರಿಯಾಗಿ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ, ನೀವು ಈ ಥರ ಎಲ್ಲ ಮಾಡೋದು ಬೇಡ ಅಂತ ಎಲ್ಲ ಬ್ಲಾಕ್ ಮಾಡಿದರು. ಆದರೆ ಇಷ್ಟೆಲ್ಲ ಆದಮೇಲೆ ಅವರು ಸುಮ್ಮನೆ ಇನ್ನೇನೋ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀವಿ ಅದು ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ನನಗೆ ಅದು ಹೇಳ್ತಾ ಇದ್ದೀನಲ್ಲ, ಅವ್ರಿಗೆ ಮಾಡ್ತಿರೋದಂತೂ ಒಂದು ಚೂರು ಆರೋಪದಲ್ಲಿ ನಿಜಾಂಶ ಅಂತೂ ಇಲ್ಲವೇ ಇಲ್ಲ. ಆಮೇಲೆ ನಮ್ಮ ಮನೆಯವ್ರದ್ದು ಅಷ್ಟು ದೊಡ್ಡ ಅಪರಾಧ ಅಲ್ಲವೇ ಅಲ್ಲ. ಮದುವೆ ಆದಾಗ ಅಲ್ಲಿ ಹೋದರು, ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡ್ತಾರೆ, ಇವರು ಅವರಿಗೆ ಒಳ್ಳೇದಾಗಲಿ ಅಂತ ಹರಿಸಿ ಬಂದರು ಅಷ್ಟೇನೆ. ಸೊ ಇದ್ರ ಮಾಹಿತಿ ನಮಗೇನೂ ಇರಲಿಲ್ಲ, ಇದನ್ನು ಸ್ಪಷ್ಟವಾಗೇ ಹೇಳ್ತಾ ಇದ್ದೀವಿ. ಆಮೇಲೆ ಅವ್ರು ದಾರೆ ಎರೆದು ಕೊಟ್ಟರು, ಅದು ಇದು ಎಲ್ಲ ಹೇಳ್ತಿರಲ್ಲ, ಆಶೀರ್ವಾದ ಮಾಡಿ ಬಂದಿದ್ದಷ್ಟೇ. ಧಾರೆ ಎರೆಯೋದು ಅದೆಲ್ಲನೂ ದೊಡ್ಡಕ್ಕೆ ಅವ್ರು ಅದಕ್ಕೆಲ್ಲನೂ ಪ್ರೂಫ್ ಕೊಡಬೇಕಾಗತ್ತೆ. ಸುಮ್ಮನೆ ಹೇಳಿದ್ರೆ ಅಥವಾ ಅದನ್ನೆಲ್ಲ ಹೇಳ್ಕೊಂಡು ಕೇಳಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮಗೂ ಏನು ಆರ್ಡಿನರಿ ಇದ್ರ ಥರ ಅಲ್ಲ. ಸೊ ಯಾಕೆಂದರೆ ಒಂದು ಸೆಲೆಬ್ರಿಟಿ ಲೆವೆಲಲ್ಲಿದ್ದಾರೆ, ಅವರೊಂದು ಸೃಜನ ಸಂಸ್ಥೆನ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಇವ್ರನ್ನ ಫಾಲೋ ಮಾಡೋಕ್ಕೆ ತುಂಬ ಜನ ಇದ್ದಾರೆ, ಇವ್ರ ಆದರ್ಶನ ತುಂಬ ಜನ ಫಾಲೋ ಮಾಡ್ತಿದ್ದಾರೆ. ಪೃಥ್ವಿ ಭಟ್ ಆಗಲಿ ಅವರ ಫ್ಯಾಮಿಲಿ ಆಗಲಿ ವೈಯಕ್ತಿಕ ಪರಿಚಯ ಏನಾದರೂ ಇತ್ತಾ? ವೈಯಕ್ತಿಕ ಅಂತಲ್ಲ, ಮಠದಲ್ಲಿ ಹೋದಾಗ ಅವ್ರ ತಾಯಿನ ನೋಡ್ತಿದ್ದೆ, ತಂದೆನೂ ನೋಡಿದ್ದೀನಿ. ಬಟ್ ನಾವು ಪ್ರೋಗ್ರಾಮ್ಸಿಗೆಲ್ಲ ಬಂದಾಗ ಪೃಥ್ವಿ ಭಟ್ ನಮಗೆ ಚೆನ್ನಾಗಿದ್ದನ್ನೆಲ್ಲ ಹಾಡ್ತಾಯಿದ್ಲು, ಪ್ರೋಗ್ರಾಮಲ್ಲಿ ಹಾಡಿದ್ದಾಳೆ. ಸೊ ಅವಳ ಬಗ್ಗೆ ಅದೇ ಹೇಳಿದ್ನಲ್ಲ, ತುಂಬ ಚಿಕ್ಕ ವಯಸ್ಸಿಂದ ಬಂದಿರೋದ್ರಿಂದ ನಾವು ಪ್ರತಿ ವರ್ಷ ಆ್ಯನ್ಯುವಲ್ ಡೇನಲ್ಲೆಲ್ಲ ನೋಡ್ತೀವಲ್ಲ, ಹಾಗೆ ಸ್ಟೂಡೆಂಟು, ಹಾಗೆ ಚೆನ್ನಾಗಿ ಗೊತ್ತಿದೆ. ಸೊ ಈಗ ಪತಿ ಮೇಲೆ ಸಿಕ್ಕಾಪಟ್ಟೆ ಆರೋಪವನ್ನು ಮಾಡಿರೋದ್ರಿಂದ ಈಗ ನಿಮ್ಮ ಸಮಾಜದಲ್ಲಿ ಅಂತ ಅಂದಾಗ ಒಂದು ಒಳ್ಳೆ ಗೌರವ ಇದೆ, ಒಂದು ಒಳ್ಳೆ ಹೆಸರಿದೆ. ಸೊ ಈಗ ಅವರು ಕೂಡ ಒಂದು ಆಡಿಯೋ ಹೇಳಿರೋದ್ರಲ್ಲಿ ಪ್ರಾಫಿಟ್ ಇದ್ದರೆ ಮಾತ್ರ ಮಠಕ್ಕೆ ಬರ್ತಾರೆ, ಯಾವುದೇ ರೀತಿಯಾಗಿ ಅವರಿಂದ ಏನು ಲಾಭ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಅವ್ರನ್ನ ಕ್ಷಮಿಸಬಾರ್ದು, ಕ್ಷಮೆ ಇಲ್ಲ ಅವ್ರಿಗೆ ಈ ರೀತಿಯಾಗಿ ಮಾಡಿರೋದ್ರಿಂದ. ಈಗ ನನ್ನ ಮಗಳ ಜೀವನದಲ್ಲಿ ಈ ರೀತಿಯಾಗಿ ಆಗಿದೆ ಅಂತಂದರೆ ಸಾಕಷ್ಟು ಕ್ಲಾಸಸ್ಗಳು ತಗೊಳ್ತಾ ಇರ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳು ಮುಂದಿನ ದಿನ ಹಿಂಗೆ ಆಗ್ಬೋದಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದರೆ ಯಾವುದೇ ಹೆಣ್ಮಕ್ಳ ಬಗ್ಗೆ ಈಗ ತಂದೆ ತಾಯಿ ಆಗಿರ್ಬೋದು, ಫಸ್ಟ್ ಪ್ರಯಾರಿಟಿ ಏನಿರುತ್ತೆ, ಈ ಮಗಳು ನಮ್ಗೆ ಹಿಂಗಿರಬೇಕು ಅಂತ ಕನಸೆಲ್ಲ ಕಟ್ಕೊಳ್ಳೋದು ಸಹಜ. ಆದರೆ ಅವರು ಹಣೆ ಮೇಲೆ ಏನಾದರೂ ಬರ್ದಿರತ್ತೆ ಅಂದರೆ ಅದನ್ನು ಅವ್ರು ತಪ್ಸೋಕ್ಕಾಗಲ್ಲ, ನಾವು ತಪ್ಸೋಕ್ಕಾಗಲ್ಲ, ಇನ್ಯಾರೂ ತಪ್ಸೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಮಗಳ ಬಗ್ಗೆ ನಿಜವಾದ ಭವಿಷ್ಯದ ಕನಸಿಟ್ಕೊಂಡು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರೆ ಇಷ್ಟು ದೊಡ್ಡ ರಂಪಾಟ ಮಾಡ್ತಿರಲಿಲ್ಲ. ಅವ್ರಿಗೇನಾದರೂ ಬೇಕಿದ್ದರೆ ಬನ್ನಿ ನಮ್ಮ ಗುರುಗಳ ಹತ್ರ ಹೋಗೋಣ, ನೀವು ಮಾಡಿದ್ದು ಸರಿನಾ ಅಂತ ಕೇಳ್ಬೋದಿತ್ತು, ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಕೇಳ್ಬೋದಿತ್ತು, ಇಲ್ಲ ಲೀಗಲಾಗಿ ಯಾರ ಹತ್ರ ಆದರೂ ಅಡ್ವೊಕೇಟ್ಸ್ ಹತ್ರ ಕೇಳ್ಬೋದಿತ್ತು. ಹಾಗೆ ಇವ್ರು ಮಾಡಿರೋದು ದೊಡ್ಡ ಅಪರಾಧ, ಕ್ಷಮಿಸೋಕ್ಕೆ ಆಗಲ್ಲ ಅನ್ನೋ ಥರದ್ದು ಏನಾದರೂ ಇದ್ದರೆ ಅವ್ರು ಏನಾದರೂ ತೊಗೊಂಬರಲಿ. ಅವ್ರು ಏನಾದರೂ ಇದನ್ನು ಹೇಳ್ತಿರೋದಕ್ಕೆ ದೊಡ್ಡ ದಾಖಲೆನೇ ಕೊಡಬೇಕಾಗತ್ತೆ. ಇವ್ರು ದೊಡ್ಡ ಅಪರಾಧ, ಇವ್ರನ್ನ ಕ್ಷಮಿಸೋಕ್ಕಾಗಲ್ಲ, ಮಗಳನ್ನ ಬೇಕಾದರೆ ಕ್ಷಮಿಸ್ತೀವಿ ಅಂತ ಹೇಳೋವಂಥದ್ದು ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ ಏನಾದರೂ ಆರೋಪಣೆ ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಆರೋಪ ಏನಾದರೂ ಬಂತು ಅಂತ ಅಂದಾಗ ಸೆಲೆಬ್ರಿಟಿಗಳ ಮೇಲೆ ಅವರ ಫ್ಯಾಮಿಲಿ ಸಪೋರ್ಟ್ ಬಹಳನೇ ಮುಖ್ಯ ಆಗುತ್ತೆ, ಬೇಕಾಗುತ್ತೆ. ಸೊ ಈ ಆರೋಪ ಕೇಳಿದಾಗ ನಿಮಗೆ ಫಸ್ಟ್ ಅನ್ಸಿದ್ದು ಹೇಳಿದ್ರಿ, ಈಗ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ ಪತ್ನಿಯಾಗಿ. ಹೌದು, ನಾವು ಮಾಡೇ ಮಾಡ್ತೀವಿ. ಆಮೇಲೆ ಅವ್ರದ್ದು ಇನ್ ಆ್ಯಂಡ್ ಔಟ್ ನಮಗೆ ಅಲ್ಲದೆ ಬೇರೆ ಯಾರಿಗೂ ಚೆನ್ನಾಗೇನು ಗೊತ್ತಿರೋದಿಲ್ಲ. ಯಾಕೆಂದರೆ ಸೃಜನಾ ಮತ್ತು ನಮ್ಮನೆ ಇದ್ರದ್ದು ಫ್ಯಾಮಿಲಿ ಪ್ಯಾರಲಾಗಿ ಹಾಗೆ ಹೋಗ್ತಾ ಇದೆ. ಯಾಕೆಂದರೆ ಅವರಿಗೆ ನಾವು ಎಲ್ಲಿಗೆ ಹೋಗ್ತೀನಿ, ಏನು ಕೆಲಸ ಮಾಡ್ತೀನಿ ಅಂದ್ರೂ ನಾವು ಬಿಟ್ಕೊಟ್ರೆ ತಾನೆ. ಅದಿಲ್ಲ ಅಂತಂದರೆ ಇಲ್ಲ ನೀವೆಲ್ಲೂ ಹೋಗಬಾರ್ದು, ನಮಗೆ ಟೈಮ್ ಕೊಡಿ ಅಂತ ಹೇಳ್ಬೋದು. ಆ ಥರ ಏನು ಮಾಡಿಲ್ಲ. ಸೃಜನಾ ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ ಅಂತ ನಾವು ಎರಡೂ ಒಂದೇ ಥರ ಟ್ರೀಟ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಅವ್ರು ಯಾವತ್ತಿದ್ರೂ ಅವರಿಗೆ ಸಪೋರ್ಟಿಂಗಾಗಿ ನಾವು ಇದ್ದೇ ಇರ್ತೀವಿ. ಯಾಕೆಂದರೆ ಅವ್ರು ಏನೂ ತಪ್ಪು ಮಾಡಲ್ಲ ಅನ್ನೋದು ನಂಬಿಕೆ ಭರವಸೆ ನಮಗಿದೆ. ಆಮೇಲೆ ಎಲ್ಲ ಗೊತ್ತಾಗತ್ತೆ. ಈ ಮನೆಯಲ್ಲಿ ಬೆಳಗ್ಗೆ ಇರ್ತಾರೆ, ಸಂಜೆ ಹೋಗಿರ್ತಾರೆ, ಎಲ್ಲಿಗೆ ಹೋಗ್ಬೋದು ಎಲ್ಲಿಗೆ ಬರ್ಬೋದು ಅನ್ನೋದು ನಮಗೆ ಸಾಧಾರಣ ಅವ್ರ ಅಪ್ಡೇಟ್ ಇದ್ದೇ ಇರುತ್ತೆ. ಆಮೇಲೆ ಅವರು ಕಮ್ಯುನಿಕೇಷನಲ್ಲಿ ತುಂಬ ಇದು. ಸೊ ಅದೇ ಥರ ನಮ್ಮ ಹತ್ರ ಏನೇ ಇದ್ರೂ ಅವರು ರಿವೀಲ್ ಮಾಡ್ತಾರೆ. ನನ್ನ ಹತ್ರ ಅಂತೂ ಶೇರ್ ಮಾಡಿಕೊಂಡೇ ಮಾಡ್ಕೋತಾರೆ. ಸೊ ಈ ನ್ಯೂಸ್ ನೆನ್ನೆಯಿಂದ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸೊ ಈ ನ್ಯೂಸ್ ಕೇಳಿದ್ಮೇಲೆ ನಿಮಗೆ ಒಂದಷ್ಟು ಫೋನ್ ಕಾಲ್ಸ್ ಬಂದಿರುತ್ತೆ, ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ ಫೋನ್ ಮಾಡಿರ್ತಾರೆ. ಅವ್ರಿಗೆಲ್ಲ ಏನಾದರೂ ರಿಪ್ಲೈ ಮಾಡ್ತಾ ಇದ್ದೀರಾ ಇಲ್ಲ ಹಿಂಗೆ ಅಂತ? ಇಲ್ಲ, ನಾನು ಇಲ್ಲ ಟಾರ್ಚರ್ ಥರ ಏನಾಗ್ತಿಲ್ಲ. ಬಟ್ ತುಂಬ ಏನು ಇಷ್ಟೊಂದು ವೈರಲ್ ಆಗ್ತಿದೆ, ಇಷ್ಟೊಂದು ಇದನ್ನೆಲ್ಲ ಹಿಂಗೆ ಹೋಗೋದಕ್ಕೆ ಏನು ಕಾರಣ ಇರ್ಬೋದು ಅಂತಂದರೆ ಅವರು ಮೋಸ್ಟ್ಲಿ ಇದನ್ನು ದೊಡ್ಡಕ್ಕೆ ಮಾಡ್ಕೋತಿದ್ದಾರೆ ಅಷ್ಟೇ, ಬಿಟ್ಟರೆ ಅದರಲ್ಲಿ ಏನೂ ಲಾಭ ಇಲ್ಲ, ಅವ್ರಿಗೆ ಏನೂ ಪ್ರಯೋಜನವೂ ಇಲ್ಲ. ನಾನು ಹೇಳೋದು ಹಾಗೇನೆ. ಆಮೇಲೆ ಇಷ್ಟು ವೈರಲ್ ಮಾಡಿ ಆ ಥರ ಎಲ್ಲ ಮಾಡ್ತಿದ್ದಾರಲ್ಲ, ಅವರು ಸ್ಟಾಪ್ ಮಾಡಬೇಕು. ಬೇರೆ ಏನಾದರೂ ಬೇಕಿದ್ದರೆ ನ್ಯಾಯಯುತವಾಗಿ ಬೇಕಂದರೆ ಬಂದು ಸಾದಾ ನೇರವಾಗಿ ಮಾತಾಡ್ಬೋದು ಅಷ್ಟೇ, ಬಿಟ್ಟರೆ ಈ ಥರ ಎಲ್ಲ ಮಾಡ್ತೀನಿ ಅಂತಂದರೆ ಅವ್ರು ಸಾಧಿಸೋದು ಅವ್ರಿಗೆ ಗಳಿಕೆ ಏನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ. ಸೊ ಅವ್ರು ಮಾಡಿರೋಂಥ ಆರೋಪಕ್ಕೆ ಪತ್ನಿಯಾಗಿ ನಿಮ್ಮ ಒಂದು ಉತ್ತರ? ಅದೇ ಈ ಥರ ಆರೋಪ ಮಾಡೋದಕ್ಕೆ ಅವ್ರು ಏನಾದರೂ ಸಾಬೀತು ಮಾಡಬೇಕಾಗುತ್ತೆ, ಅಥವಾ ಇಂಥದ್ದು ಏನೋ ಹಿಂಗೆ ದೊಡ್ಡ ಅಪರಾಧನೇ ಆಗಿದೆ ಅನ್ನೋದನ್ನು ಎಲ್ಲಾದರೂ ಒಂದು ಕಡೆ ಉಲ್ಲೇಖ ಬೇಕಲ್ವಾ? ಆ ಥರದ್ದೇನಿಲ್ಲ. ಇವ್ರದ್ದು ಹೇಳಿದ್ನಲ್ಲ 100% ನನಗೆ ಗೊತ್ತಿದೆ.
ಯಾಕೆಂದರೆ ಹಿಂದಿನ ದಿವಸ ಹೋಗಿ ಬಂದಾದಮೇಲೆ ಅಟ್ಲೀಸ್ಟ್ ಏನಾದರೂ ಒಂಚೂರಾದರೂ ನನ್ನ ಹತ್ರ ಶೇರ್ ಮಾಡೇ ಮಾಡ್ತಾರೆ ನಮ್ಮ ಹಸ್ಬೆಂಡು. ಮನೆಗೆ ಹೋಗಿ ಬಂದಿದ್ದನ್ನು ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಮಗೆ ಗೊತ್ತಿಲ್ಲ ಇಷ್ಟು ಫಾಸ್ಟ್ ಡಿಸಿಷನ್ ಆಗುತ್ತೆ, ಹೀಗಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಒಂದು ಮದುವೆಗೆ ಹೋಗಿ ಎಲ್ಲ ಇವಾಗ ಎಷ್ಟು 1ನೇ ಕ್ಲಾಸಿಂದ ಅವಳು ಸ್ಟೂಡೆಂಟು, ಇವಾಗ ಮದುವೆಗೆ ಬಂದಿದ್ದಾಳೆ. ಒಂದು ಹಂತಕ್ಕೆ ಬಂದವಾಗ ಇವ್ರಿಗೆ ಅವ್ರು ದುಷ್ಟ ಅಂತೆಲ್ಲ ಹೇಳ್ತಾರಲ್ಲ, ದುಷ್ಟ ಅಂತಿದ್ದಿದ್ರೆ ಅವ್ರು ನಮ್ಮನ್ನು ಕರೆಸಿ ಮಾತಾಡಬೇಕಾಗಿತ್ತಾ? ಇಲ್ಲ ತಾನೇ. ಅವ್ರು ಮುಂಚೆ ಗೊತ್ತಿದ್ದಿದ್ರೆ, ದುಷ್ಟ ಅಂತ ಗೊತ್ತಿದ್ರೆ ಇವ್ರ ಹತ್ರ ಕರೆಸಿ ಇವ್ರ ಹತ್ರ ಏನಕ್ಕೆ ಅಭಿಪ್ರಾಯ ಕೇಳ್ತಿದ್ರು? ಬನ್ನಿ ನಿಮ್ಮ ಕಡೆ ಯಾರಾದರೂ ಇದ್ದರೆ ಒಂದು ಹುಡುಗನ ನೋಡಿ ಅಂತ ಬೇರೆ ಹೇಳಿದ್ದಾರೆ. ಅಷ್ಟೆಲ್ಲ ಹೇಳಬೇಕಂದ್ರೆ ಇವರು ದುಷ್ಟ ಆಗಿಬಿಟ್ಟಿದ್ದಿದ್ರೆ ಅವರು ಅಭಿಪ್ರಾಯ ಹಂಗೆ ಇರಬೇಕಿತ್ತಲ್ವ. ಆ ಥರ ಏನಿಲ್ಲ. ಅದಾದಮೇಲೆ ಬದಲಾವಣೆ ಮಾಡಿಕೊಂಡು ಇವಾಗ ಇಲ್ಲದೆ ಇರೋದನ್ನು ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳೋ ಪ್ರಕಾರ ಇದು ಯಾವುದನ್ನು ಹೋಗಿ ಎಲ್ಲ ಸ್ಟೂಡೆಂಟ್ಸು ಒಂದೇ ಥರ. ಇವ್ರಿಗೆ ಆವಾಗ 1ನೇ ಕ್ಲಾಸಿಂದ ಬಂದಿದ್ದಾಳೆ, ಈಗಲೂ ನಮ್ಮ ಸಂಪರ್ಕದಲ್ಲಿ ಇರೋದು, ಮತ್ತು ಅವ್ರು ಒಂದು ಬೆಲೆ ಕೊಟ್ಟು ನಮ್ಮನ್ನು ಕರೆಸಿ ಮಾತಾಡಿದ್ದಾರೆ ಅನ್ನೋ ದೃಷ್ಟಿಯಿಂದ ಎಲ್ಲ ಯಾವ ಸ್ಟೂಡೆಂಟ್ಸಿಗೆ ಹೋಗಿ ಒಂದು ಆಶೀರ್ವಾದ ಮಾಡ್ತೀವಿ ಒಳ್ಳೆಯದಾಗಲಿ ಅಂತ ಆ ಥರ ಹರಿಸಿ ಬಂದಿರೋದಷ್ಟೇ ಬಿಟ್ಟರೆ ಇದನ್ನು ದೊಡ್ಡದಾಗಿ ಅವ್ರು ಹೇಳೋ ಥರ ಯಾವುದೇ ತಪ್ಪು ಇದು ಎಲ್ಲ ನನಗೆ ಅನಿಸಲ್ಲ. ಸೊ ಅದಕ್ಕೆ ಅವರು ಸುಮ್ಮನೆ ಈ ಥರ ಏನೋ ಹರಿ ಬಿಡ್ತಾ ಇದ್ದಾರಲ್ಲ, ದೊಡ್ಡಕ್ಕೇನೋ ಸಾಧಿಸ್ತೀವಿ ಅಂತ, ಅದನ್ನು ಸ್ಟಾಪ್ ಮಾಡಬೇಕಂತ ನಾನು ಕೇಳ್ಬೋದು. ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ಮಾತಾಡಿದ್ದಕ್ಕೆ.